ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಒಂದು ನೈಟ್ ಎಲ್ಲ ತೊಗೊಂಡಿದ್ದೀನಿ ಈ ಡೇಟಾ ಎಲ್ಲ ಅನಲೈಸ್ ಮಾಡೋಕ್ಕೆ. ಈ ವಿಡಿಯೋ ಏನು ಅಂಥ ವಿಡಿಯೋ ಅಂತ ಕೇಳೋದಾದರೆ, ಈ ಕರ್ನಾಟಕ ಸ್ಟೂಡೆಂಟ್ಸು ಯಾರ್ಯಾರು MCC ಥ್ರೂ ಸೀಟ್ ತಗೋತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಇದ್ರ ಬಗ್ಗೆ ರ್ಯಾಂಡಮ್ ಆಗಿ ರಫ್ ಸ್ಕೆಚ್ ಆಗಿ ಒಂದು ವಿಡಿಯೋ ಮಾಡಿದೆ ಮೊದಲೇ, ಎಷ್ಟು ರ್ಯಾಂಕ್ ಡಿಫ್ರೆನ್ಸ್ ಆಗುತ್ತೆ ಸೆಕೆಂಡ್ ರೌಂಡ್ ಹೋಗೋರಿಗೆ ಅಂತೆಲ್ಲ. ಬಟ್ ಈಗ ಪಕ್ಕಾ ಡೇಟಾ ಇಟ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಕರ್ನಾಟಕ ಸ್ಟೂಡೆಂಟ್ಸು, ಟಾಪ್ ರ್ಯಾಂಕರ್ಸು ಯಾರ್ಯಾರು MCC ಥ್ರೂ ಸೀಟ್ ತೊಗೋಬೋದು, ಯಾರ್ಯಾರು ತಗೋತಾರೆ, ಪಕ್ಕ ತೊಗೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ, ಮತ್ತು MCC ಥ್ರೂ BMC ತೊಗೊಂಡು ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ. ಸೊ ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡಿ, ಇದು ಅಂಡರ್ 2000 ರ್ಯಾಂಕ್ಸ್. ಓಕೆ, ಅಂಡರ್ 2000 ರ್ಯಾಂಕ್ಸ್ ಯಾರ್ಯಾರು ಸೀಟ್ ತೊಗೊಂಡು ಯಾರ್ಯಾರಿಗೆ ಸೀಟು ಅಲಾಟ್ ಆಗಿತ್ತು MCC ಥ್ರೂ ಆ್ಯಂಡ್ ಇಲ್ಲಿ KA ಥ್ರೂನು ಅಲಾಟ್ ಆಗಿತ್ತು, ಅವ್ರದ್ದೆಲ್ಲ ಡೇಟಾನ ಬರೆದಿದ್ದೀನಿ. ನೆಕ್ಸ್ಟು ಇದನ್ನ ಕ್ರಾಸ್ ವೆರಿಫೈ ಮಾಡಿ, MCC ಅವ್ರದ್ದು ರಿಸಲ್ಟ್ ಬಿಟ್ರಲ್ಲ ಅದರಲ್ಲಿ ಕ್ರಾಸ್ ವೆರಿಫೈ ಮಾಡಿ ಅವ್ರಿಗೆ ಯಾವ್ಯಾವ ಸೀಟ್ ಸಿಕ್ಕಿದೆ, ಆ ಸೀಟಲ್ಲಿ ಎಷ್ಟು ಜನ BMCನೇ ತೊಗೊಂಡಿದ್ದಾರೆ, ಎಷ್ಟು ಜನ ಏಮ್ಸ್ ತೊಗೊಂಡಿದ್ದಾರೆ, ಎಷ್ಟು ಜನ ಜಿಪ್ಮರ್ ತೊಗೊಂಡಿದ್ದಾರೆ, ಎಷ್ಟು ಜನ ಏಮ್ಸ್ ಡೆಲ್ಲಿ ತೊಗೊಂಡಿದ್ದಾರೆ, ಪ್ರತಿಯೊಂದು ಅನಾಲಿಸಿಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಾ ಬಿಡಿ. ಮತ್ತು ಇನ್ನೊಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಮೆಂಬರ್ಶಿಪ್ ತೊಗೊಂಡು ಮೆಂಬರ್ಸ್ ಆಗಿ. ಕಮ್ಮಿ ಅಮೌಂಟ್ ಇಟ್ಟಿದ್ದೀನಿ. ಓಕೆ, ಅದರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ, ಮತ್ತು ವೀಡಿಯೋಸ್ ಎಲ್ಲ ಅನಾಲಿಸಿಸ್ ಮಾಡಿ ನಿಮಗೆ ವೀಡಿಯೋ ಕೊಡೋಕ್ಕೆಲ್ಲ. ಓಕೆ, ಇವಾಗ ಇಲ್ಲಿ ರೌಂಡ್ ಹಾಕಿದ್ದೀನಿ, ಮತ್ತು ಇಲ್ಲಿ BMC ಸ್ಟಾರ್ ಮಾರ್ಕ್ ಎಲ್ಲ ಹಾಕಿದ್ದೀನಲ್ವಾ, ಇದ್ರದ್ದು ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಅದೇನೇನು ಅಂತ. ಓಕೆ, ಇಲ್ಲಿ 3 ಸ್ಟಾರ್ಸ್ ಏನು ಇಟ್ಟಿದ್ದೀನಿ ರ್ಯಾಂಕ್ ಮುಂದೆ, ಅದ್ರ ಅರ್ಥ ಏನಂದರೆ, ದೋಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಓನ್ಲಿ ಇನ್ KA ಕೌನ್ಸಿಲಿಂಗ್, ಅಂದರೆ ಅವರು MCC ಪಾರ್ಟಿಸಿಪೇಟೇ ಮಾಡಿಲ್ಲ ವಿತ್ ಗುಡ್ ಮಾರ್ಕ್ಸ್ ತೊಗೊಂಡು ಮಾಕ್ ಅಲಾಟ್ಮೆಂಟಲ್ಲಿ ಫಸ್ಟ್ ರೌಂಡಲ್ಲಿ KAದಲ್ಲಿ ಅವ್ರು BMC ತೊಗೊಂಡಿದ್ದಾರೆ. ಬಟ್ ಅವರು MCC ಥ್ರೂ ಪಾರ್ಟಿಸಿಪೇಟೇ ಮಾಡಿಲ್ಲ. ಲೈಕ್ ನಾವು ರಿಕ್ವೆಸ್ಟ್ ಮಾಡಿದ್ದು ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ, ಲೈಕ್ ನೀವು ರ್ಯಾಂಕ್ ಹೈಯೆಸ್ಟ್ ತೊಗೊಂಡಿದ್ದೀರಾ ಅಂದರೆ ಪ್ಲೀಸ್ ಅಟ್ಲೀಸ್ಟ್ BMCನೇ MCC ಥ್ರೂ ಜಾಯ್ನ್ ಆಗಿ, ಅಟ್ಲೀಸ್ಟ್ ಕೆಳಗಡೆ ಇರೋಂಥವ್ರು ಸ್ಟೂಡೆಂಟ್ಸ್ ಏನು ಕರ್ನಾಟಕದವ್ರು ಇರ್ತಾರೆ ಅವ್ರಿಗೆ ಕಾಲೇಜ್ ಸಿಗಲಿ ಅಂತ ಕೇಳ್ಕೊಂಡಿದ್ದು. ಬಟ್ ಈವನ್ ಆಫ್ಟರ್ ದಟ್ ಸ್ವಲ್ಪ ಜನ ಹಾಗೆ ಬರೀ KAದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿ MCC ಥ್ರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಷ್ಟ. ನಾವು ರಿಕ್ವೆಸ್ಟ್ ಮಾಡೋದು ಮಾಡಿದ್ದೀವಿ. ಓಕೆ, ಈಗ ಈ ಸರ್ಕಲ್ ವಿತ್ BMC ಅಂತ ಹಾಕಿದರೆ, ದೋಸು ಟು BMC ಥ್ರೂ ಆಲ್ ಇಂಡಿಯಾ ಕೋಟಾ MCC, ಇವರು ಒಳ್ಳೆ ಸ್ಟೂಡೆಂಟ್ಸ್ ನನ್ನ ಪ್ರಕಾರ. ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಅವ್ರು ಮಾಡಿದ್ದಾರೆ. ಇವನ್ ಇವರು ಕೆಟ್ಟವ್ರು ಅಂತ ಹೇಳಕ್ಕೆ ಬರಲ್ಲ ಈ ಸ್ಟಾರ್ ಮಾರ್ಕ್ ಇರೋರು, ಏಕೆಂದರೆ ಅವ್ರದ್ದು ಇನ್ಕಮ್ ಲಿಮಿಟ್ದೆಲ್ಲ ಪ್ರಾಬ್ಲಮ್ ಇರ್ಬೋದು, SSP ಸ್ಕಾಲರ್ಶಿಪ್ ಪ್ರಾಬ್ಲಮ್ ಇರ್ಬೋದು. ಲೈಕ್ SSP ಸ್ಕಾಲರ್ಶಿಪ್ ಏನಕ್ಕೆ ಕಳ್ಕೊಳ್ಳಿ ಅಂತ ಹೇಳಿ ಅವ್ರು ಇಲ್ಲೇ ತೊಗೊಂಡಿರ್ಬೋದು. ಓಕೆ, ಇರಲಿ, ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಪ್ರಾಸ್ಪೆಕ್ಟಿವ್ ಆಗಿ ನೋಡಬೇಕಾಗುತ್ತೆ. ನಮ್ಮ ಪ್ರಾಸ್ಪೆಕ್ಟಿವ್ ಆಗಿ ಎಲ್ಲನೂ ಹೇಳಕ್ಕೆ ಬರಲ್ಲ ಅದೆಲ್ಲ. ಓಕೆ, ಈಗ ಇಲ್ಲಿ ಸರ್ಕಲ್ ಹಾಕಿ ಏಮ್ಸ್ ಅಂತ ಹಾಕಿದರೆ, ದೋಸ್ ಹೂ ಆರ್ ಕನ್ಫ್ಯೂಷನ್ ವಿತ್ ಏಮ್ಸ್ ದೇ ಗಾಟ್ ಇನ್ MCC ಆ್ಯಂಡ್ BMC ಇನ್ KA. ಓಕೆ, ಯಾಕೆಂದರೆ ಟಾಪ್ 7 ಏಮ್ಸ್ ಬಿಟ್ಟು ಹೋದ್ಮೇಲೆ ನೆಕ್ಸ್ಟು ಎಲ್ಲರೂ ಕಾಮನಾಗಿ BMC ಚೂಸ್ ಮಾಡ್ತಾರೆ. ಬಟ್ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಲೈಕ್ ಈಗ ಏಮ್ಸ್ BB ನಗರ್, ಏಮ್ಸ್ ಮಂಗಳಗಿರಿ, ಇವೆರಡರಲ್ಲಿ ಒಂದು ಸ್ವಲ್ಪ ಡೌಟ್ ಇರುತ್ತೆ, ಈ BMC ತೊಗೊಳ್ಳ, ಇವೆರಡು ಏಮ್ಸ್ ತೊಗೊಳ್ಳ ಅಂತ. ಗೈಸ್, ನಾನಂತೂ ಇದಕ್ಕೆ ಏನೂ ರಿಪ್ಲೈ ಕೊಡೋಲ್ಲ. ಈಗ ಅದು ನಿಮ್ಮ ಕನ್ಫ್ಯೂಷನ್ ಸ್ಟೇಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಕಡೆ, ಯಾವ್ದು ತೊಗೋಬೇಕಂತೆಲ್ಲ. ಈಗ ಸ್ಟಾರ್ಟಿಂಗ್ 3 ರೋಲ್ಸಲ್ಲಿರೋಂಥ ಈ ಸರ್ಕಲ್ಸಲ್ಲಿ ಸರ್ಕಲ್ ಆ್ಯಂಡ್ ಏಮ್ಸ್ ಅಂತ ಹಾಕಿದ್ದೀನಲ್ಲ, ಚಾನ್ಸ್ ಆಫ್ ಟೇಕಿಂಗ್ ಸೀಟ್ ಇನ್ BMC ಥ್ರೂ KA ಈಸ್ ಲೆಸ್. ಓಕೆ, BMC ತೊಗೊಳ್ಳೋದವರು ಲೆಸ್ಸು, ಆ್ಯಂಡ್ ದೇ ಮೇ ಗೋ ಫಾರ್ ಸೆಕೆಂಡ್ ರೌಂಡ್ ಇನ್ MCC ಟು ಗೆಟ್ BMC ಆರ್ ಏಮ್ಸ್. ಓಕೆ, ಅವ್ರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು BMCನೇ ತೊಗೋತಾರೆ ಅನ್ನೋದು ಒಂದು ಸ್ವಲ್ಪ ಚಾನ್ಸ್ ಕಮ್ಮಿ. ಇದು ಪಾಸಿಟಿವ್ ಪಾಯಿಂಟ್ ನಮಗೆ. ಓಕೆ, ಹೇಗೆ ಅಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ರೋಲಿರೋರು ದೇ ವಿಲ್ ಆಪ್ BMC ಥ್ರೂ KA, ಯಾಕೆಂದರೆ ಈಗ ಏಮ್ಸ್ ಕೆಳಗಡೆ ಇರೋ ಏಮ್ಸ್ಗಳು ಸಿಕ್ಕಿರುತ್ತೆ, ಆ ಏಮ್ಸ್ಗೆ ಹೋಗೋಕ್ಕೆ ಅವ್ರಿಗೆ ಕಾಮನಾಗಿ ಇಷ್ಟ ಇರಲ್ಲ, ಏಮ್ಸೇ ಬೇಕಂತ ಇರಲ್ಲ. ಈಗ BMC ಸಿಗುತ್ತೆ ಅಂತ ಆದರೆ KAದಿಂದ ಅವ್ರು KAಗೆ ಬಂದುಬಿಡ್ತಾರೆ, ಅದೊಂದು ನೆಗೆಟಿವ್ ಪಾಯಿಂಟ್ ಆಗ್ತದೆ. ಇದು ಸ್ಟಾರ್ ಮಾರ್ಕ್ ಇರೋದೊಂದು ನೆಗೆಟಿವ್ ಪಾಯಿಂಟು, BMC ತೊಗೊಂಡಿದ್ದಾರೆ ಅಂದರೆ ಆಲ್ ಇಂಡಿಯಾ ಥ್ರೂ, ಅದೊಂದು ಪಾಸಿಟಿವ್ ಪಾಯಿಂಟು. ಲಾಸ್ಟಲ್ಲಿ ಅದು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೋಡ್ಬೋದು ಇಲ್ಲಿ, ಇದು AD ಅಂದರೆ ಏಮ್ಸ್ ಡೆಲ್ಲಿ ತೊಗೊಂಡ್ರವರು ಟಾಪ್ ರ್ಯಾಂಕರ್ಸು, JP ಅಂದರೆ ಜಿಪ್ಮರ್ ತೊಗೊಂಡ್ರವರು. ನೆಕ್ಸ್ಟ್ ಇಲ್ಲಿ ನೋಡಿ 398 BMC ತೊಗೊಂಡ್ರವರು, 3617 BMC ತೊಗೊಂಡ್ರವರು, ಇವರೆಲ್ಲ ಟಾಪ್ ರ್ಯಾಂಕರ್ಸ್. ಅವ್ರು BMCಗೆ ಹೋಗ್ಬೇಕಂತ ಇರುತ್ತೆ, ಸೊ ಅವರು ಆಲ್ ಇಂಡಿಯಾ ಥ್ರೂ ತೊಗೊಂಡಿದ್ದಾರೆ. 7647 ಮತ್ತು 803 ಇವರೆಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರೋರು ಎಷ್ಟು ಜನ ಇದ್ದಾರೆ, 13 ಮೆಂಬರ್ಸ್ ಇದ್ದಾರೆ.
13, 14 ಅಂತ ಇಟ್ಕೊಳ್ಳಿ. ಈ ಸ್ಟೂಡೆಂಟ್ಸ್ಗಳು ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ ನಂಬರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ. ಇಲ್ಲಿ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಅಲ್ಲಿ ಅಷ್ಟು ಕಮ್ಮಿ ಇದೆ, ಆಮೇಲಿಂದ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅಂದರೆ ಅವರು ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟೇ ಮಾಡಲ್ಲ MCC ಥ್ರೂ. ಅವ್ರಿಗೆ KA ಥ್ರೂ BMC ಸಿಕ್ಕಿರುತ್ತೆ, ಅವ್ರು BMCಗೆ ಓಕೆ ಅಂದ್ಕೊಂಡು ಸುಮ್ಮನಾಗ್ತಾರೆ. ಓಕೆನಾ? BMC ಅಂತ ಅಲ್ಲ, ಈವನ್ SABBMC ಮತ್ತು MMC ತೊಗೊಂಡವರು ಇದ್ದಾರೆ ಇಲ್ಲಿ ಆಲ್ ಇಂಡಿಯಾ ಥ್ರೂ. ಅವ್ರಿಗೆ ಅದೇ ಬೇಕಿರುತ್ತೆ, ಅವರು ಆಲ್ ಇಂಡಿಯಾ ಥ್ರೂ ತೊಗೊಂಡು ಓಕೆ ಅಂತ ಸುಮ್ಮನಾಗ್ತಾರೆ. ಸ್ವಲ್ಪ ಜನ ಪಾರ್ಟಿಸಿಪೇಟ್ ಮಾಡ್ಬೋದು ಈ ಫಸ್ಟ್ 3 ರೋಸಲ್ಲಿರೋಂಥವ್ರು ಇದಕ್ಕೆ ಸೆಕೆಂಡ್ ರೌಂಡ್ಗೆ. ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಏನಾದರೂ ಚೆನ್ನಾಗಿರೋ ಏಮ್ಸ್ ಸಿಕ್ಕಿದ್ರೆ ಹೋಗೋಣ ಅಂತ. ಇಲ್ಲಾಂದರೆ BMC ಓವರ್ ಬೇರೆ ಏಮ್ಸ್ ತೊಗೊಂಡ್ರೆ ಅದೆಲ್ಲ ಪಾಸಿಟಿವ್ ಪಾಯಿಂಟ್ ಆಗುತ್ತೆ, ಸೀಟ್ಸ್ ಉಳ್ಕೊಳ್ಳುತ್ತೆ ನೆಕ್ಸ್ಟು. ಬಟ್ ಅದೇ ಪಾರ್ಟಿಸಿಪೇಟೇ ಮಾಡ್ದೇ KA ಥ್ರೂ ಬಂದರು ಅಂದರೆ ವಿತ್ ಗುಡ್ ರ್ಯಾಂಕ್, ಅದು ಸ್ಟೂಡೆಂಟ್ಸ್ಗೆ ಬಾರ್ಡರ್ ಲೈನಲ್ಲಿರೋರಿಗೆ ನೆಗೆಟಿವ್ ಪಾಯಿಂಟ್. ಇಲ್ಲಿ ನೋಡ್ಬೋದು BMCನೂ ತೊಗೊಂಡಿದ್ದಾರೆ, MMCನೂ ತೊಗೊಂಡಿದ್ದಾರೆ, SABBMCRನೂ ತೊಗೊಂಡಿದ್ದಾರೆ. ಈಗ ಫೈನಲ್ ಡೇಟಾ ಅನಾಲಿಸಿಸ್ಗೆ ಬರೋಣ. ಎಷ್ಟೆಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟೆಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದರಿಂದ ಎಷ್ಟೆಷ್ಟು ಯೂಸ್ ಆಗುತ್ತೆ ಅಂತ. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸು ಟೋಟಲ್ ಎಷ್ಟಿದ್ದಾರೆ ಅಂದರೆ 115 ಇದ್ದಾರೆ. ಏನಕ್ಕೆ ಈ ಟಾಪ್ 2000 ಒಳಗಡೆ ಇರೋಂಥವ್ರದ್ದು ಅಷ್ಟೇ ಅನಾಲಿಸಿಸ್ ಕೊಡ್ತಿದ್ದಾರೆ ಅಂತ ಕೇಳೋದಾದರೆ, ಫ್ರೆಂಡ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಮೆಡಿಕಲ್ ಕಾಲೇಜಸ್ಸಲ್ಲಿ ಈಗ ಮಧ್ಯದಲ್ಲಿ ಯಾವುದೋ ಒಂದು ಆಸನ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಒಬ್ಬ ಸ್ಟೂಡೆಂಟ್ಗೆ, ಅವನು MCC ಥ್ರೂ ಸೀಟ್ ತೊಗೋತಾನೆ ಅಂತ ಹೇಗೆ ಹೇಳ್ತೀರಾ ನೀವು? ಯಾರೇ MCC ಥ್ರೂ ಸೀಟ್ ತೊಗೋಬೇಕಂದ್ರೆ ಅವ್ರದ್ದು ರ್ಯಾಂಕ್ ಚೆನ್ನಾಗಿರಬೇಕು ಅಂದರೆ ಅವರು ಟಾಪ್ ಕಾಲೇಜ್ಗೆ ಮೊದಲೇ KA ಥ್ರೂ ಅಲಾಟ್ ಆಗಿರ್ತಾರೆ, ಅಂಥವ್ರದ್ದಷ್ಟೇ ನಾವು ಅನಲೈಸ್ ಮಾಡೋಕ್ಕಾಗಂಥದ್ದು. ಮತ್ತು ಇದು ಜನರಲ್ ಮೆರಿಟ್ ಅವ್ರು ಜಾಸ್ತಿ ಇರ್ತಾರೆ, ಜಾಸ್ತಿ ಅನ್ನೋದಕ್ಕಿಂತ ಆಲ್ಮೋಸ್ಟ್ 98% ಜನರಲ್ ಅವರೇ ಇರ್ತಾರೆ. ಈ ಬೇರೆ ಕ್ಯಾಟಗರಿಯವರು ಅಲ್ಲಿ ಇರೋಂಥದ್ದು ಕಮ್ಮಿ. ಈ ಬೇರೆ ಕ್ಯಾಟಗರಿಯವ್ರದ್ದು ಅನಾಲಿಸಿಸ್ ಹೆಂಗೆ ಮಾಡೋದು ಅಂತ ಕೇಳೋದಾದರೆ, ಬೇರೆ ಕ್ಯಾಟಗರಿಯವ್ರದ್ದು ಅನಾಲಿಸಿಸ್ ಸಪ್ರೇಟಾಗಿ ಮಾಡೋಕ್ಕೆ ಕಷ್ಟ, ಅದಾಗೋದೇ ಇಲ್ಲ, ಆಲ್ಮೋಸ್ಟ್ ನಿಲ್. ಈಗ ಬರೀ ಜನರಲ್ ಮೆರಿಟ್ನ ತೊಗೊಂಡು ಬೇರೆ ಕ್ಯಾಟಗರಿಗೂ ನಾವು ಹಾಗೆ ಕಂಪೇರ್ ಮಾಡ್ಕೊಳ್ಳೋದಷ್ಟೇ. ಓಕೆ, ಈಗ ನಂಬರ್ ಆಫ್ ಸ್ಟೂಡೆಂಟ್ಸು ಓಕೆ, ಈಗ ಮೇಕಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಿರೋಂಥವ್ರಲ್ಲಿ 64 ಮೆಂಬರ್ಸು ಆಲ್ ಇಂಡಿಯಾ ಥ್ರೂ MCC ಥ್ರೂ ಸೀಟ್ ತೊಗೊಂಡಿದ್ದಾರೆ. ಜೊತೆಗೆ BMC ತೊಗೊಂಡವರು ಒಂದು ಸ್ವಲ್ಪ ಜನ, ಏಮ್ಸ್ ತೊಗೊಂಡವರು ಒಂದು ಸ್ವಲ್ಪ ಜನ, 92 ಮೆಂಬರ್ಸ್ ಇದ್ದಾರೆ ಟೋಟಲ್. ಇದರಿಂದ ನಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ನೆಗೆಟಿವ್ ಇಂಪ್ಯಾಕ್ಟು ಎಷ್ಟು ಜನದಿಂದ ಬೀಳುತ್ತೆ ಅಂದರೆ 23 ಮೆಂಬರ್ಸಿಂದ ಬೀಳುತ್ತೆ. ಈ ನೆಗೆಟಿವ್ ನಮಗೆ ಯೂಸ್ ಆಗಲ್ಲ. ಈಗ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೊಂಡ್ರು ಅದರಿಂದನೇ ನಮಗೆ ಹೆಲ್ಪ್ ಆಗೋಂಥದ್ದು. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದೆ, ಆಲ್ಮೋಸ್ಟ್ 100 ಜನ ಹೋಗ್ತಾರೆ ಅಂತ ಹೇಳಿದೆ. ಈವನ್ ಇದು ಇನ್ಕ್ರೀಸ್ ಆಗ್ಬೋದು, 92 to 100ವರೆಗೆ ಇನ್ಕ್ರೀಸ್ ಆಗ್ಬೋದು. ಇದರಿಂದ ಏನು ಸಿಗುತ್ತೆ ಅಂತ ಕೇಳ್ಬೋದು. ಗೈಸ್, ವಿಡಿಯೋ ಲೆಂದಿ ಆಯಿತು. ಇದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಬಗ್ಗೆ. ಓಕೆ, ಎಷ್ಟೆಷ್ಟು ಇನ್ಕ್ರೀಸ್ ಆಗುತ್ತೆ, ಎಷ್ಟೆಷ್ಟು ಡಿಕ್ರೀಸ್ ಆಗುತ್ತೆ ಸೆಕೆಂಡ್ ರೌಂಡ್ಗೆ ಅಂತ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.